ಗುಂಡ್ಲುಪೇಟೆ ಪಟ್ಟಣದ 1ನೇ ವಾರ್ಡ್ ಹೌಸಿಂಗ್ ಬೋರ್ಡ್ನಲ್ಲಿ ನಿನ್ನೆ ಮಧ್ಯರಾತ್ರಿ ಸುಮಾರು 1:30 ಸಮಯದಲ್ಲಿ ಚಿರತೆಯೊಂದು ನಾಯಿ ಮೇಲೆ ದಾಳಿ ಮಾಡಿಕೊಂಡು ಹೋಗಿದೆ. ಇದರಿಂದ ನಿವಾಸಿಗಳು ತುಂಬಾ ಭಯಭೀತರಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ವಾರ್ಡ್ ನಿವಾಸಿಯಾದ ಅಬ್ದುಲ್ ಸಲಾಂ ರವರು ಹಾಗೂ ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರಿಗೆ ಕರೆ ಮಾಡಿ ತಿಳಿಸಿದರು. ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಬೋನ್ ವ್ಯವಸ್ಥೆ ಮಾಡಬೇಕೆಂದು ಪಟ್ಟಣದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರೊಂದಿಗೆ ಮಾತನಾಡಿ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ತಕ್ಷಣ ಸಿಬ್ಬಂದಿ ವರ್ಗದವರನ್ನ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಮಸ್ಕಾರ. ನಾನು ಹೌಸಿಂಗ್ ಬೋರ್ಡ್ ನಿವಾಸಿಯಾಗಿರ್ತೇನೆ. ನಿನ್ನೆ ರಾತ್ರಿ ಸುಮಾರು ಒಂದು ಗಂಟೆ 2 ಗಂಟೆ ಒಳಪಟ್ಟು ತುಂಬಾ ನಾಯಿ ಬೊಗಳಂಥ ಶಬ್ದ ಕೇಳುತ್ತೆ. ಆಚೆ ಬಂದು ನೋಡೋ ಅಂಥದ್ದು ಇರಲಿಲ್ಲ. ಏನೋ ಯಾರೋ ಕುಡಿದ್ಬಿಟ್ಟು ಬಂದಿರ್ಬೋದು ಅನ್ನೋ ಲೆಕ್ಕದಲ್ಲಿ ನಾವು ಮಲಗ್ಬಿಟ್ಟು ಬೆಳಿಗ್ಗೆ ಎದ್ದು ನೋಡಿದಾಗ ಒಂದು ನಾಯಿಯನ್ನು ಚಿರತೆ ದಾಳಿ ಮಾಡಿ ಕೊಂದಾಕಿದೆ. ತುಂಬ ರಸ್ತೆ ತುಂಬೆಲ್ಲ ರಕ್ತ ಚಲಾಪಿಲಿ ಆಗಿದೆ. ಎಲ್ಲ ಜನಗಳು ಕೂಡ ಅಲ್ಲಿರ್ತಕ್ಕಂಥ ವಾರ್ಡಲ್ಲಿರ್ತಾವೆ, ಒಂದೇ ನಮ್ಮ ವಾರ್ಡಲ್ಲಿ ಏನಿರ್ತಕ್ಕಂಥ ಜನಗಳೇನಿದ್ದಾರೋ ಎಲ್ಲರೂ ಭಯಭೀತರಾಗಿದ್ದಾರೆ. ತಕ್ಷಣ ನಾನು ಕರ್ನಾಟಕ ಕಾವಲುಪಡೆ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಮಾಲಿಕ್ ಅವರಿಗೆ ತಿಳಿಸಿ, ಅದೇ ಥರ ನಮ್ಮ ಗುಂಡ್ಲುಪೇಟೆ ACF ಸುರೇಶ್ ಕುಮಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದಾಗ ಅವರು ಸ್ಪಂದಿಸಿದ್ದಾರೆ. ಇವತ್ತು ಇನ್ನೂ ಸ್ವಲ್ಪ ಹೊತ್ತರಲ್ಲಿ ನಾನು ಅಲ್ಲಿಗೆ ನಮ್ಮ ಸಿಬ್ಬಂದಿನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿನ ನಿವಾಸಿಗಳು ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಏನು ತೊಂದರೆ ಆಗದಂತೆ ಅರಣ್ಯ ಇಲಾಖೆ ನಿಗಾ ವಹಿಸುತ್ತೆ. ಸಮಸ್ತ ನಾಗರಿಕ ಬಂಧುಗಳೇ, ನಿನ್ನೆ ರಾತ್ರಿ ನಮ್ಮ ಗುಂಡ್ಲುಪೇಟೆ ಪಟ್ಟಣದ 1ನೇ ವಾರ್ಡ್ಗೆ ಹೊಂದಿಕೊಂಡಿರ್ತಕ್ಕಂತಹ ಗೌತಮ್ ಕಾಲೇಜಿನ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಶಿವಮಲ್ಲಪ್ಪ ಕೋಟದ ಹೌಸಿಂಗ್ ಬೋರ್ಡ್ನಲ್ಲಿ ನಿನ್ನೆ ರಾತ್ರಿ ಸುಮಾರು 1:30-2 ಗಂಟೆ ಸಂದರ್ಭದಲ್ಲಿ ಒಂದು ಚಿರತೆ ನಾಯಿಯನ್ನು ದಾಳಿ ಮಾಡಿದೆ. ಸುಮಾರು ಒಂದು 500 ಮೀಟ್ರಷ್ಟು ಆ ನಾಯಿಯನ್ನು ಎಳ್ಕೊಂಡು ಹೋಗಿರೋಂಥದ್ದು ರಕ್ತ ರೋಡ್ನಲ್ಲೇ ಇರತಕ್ಕಂಥದ್ದು. ಅಲ್ಲಿ ಸಗಣಿ ಹಾಕಿ ಮುಚ್ಚಿದ್ದಾರೆ ಜನಗಳು. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ತುಂಬಾ ಭಯಭೀತರಾಗಿದ್ದಾರೆ. ಹಾಗಾಗಿ ದಯಮಾಡಿ ಮಾನ್ಯ ACF ಸಾಹೇಬರ ಹತ್ರ ಬಂದು ನಾವು ಕೇಳಿಕೊಂಡಾಗ ಖಂಡಿತ ಒಂದು ಬೋನನ್ನು ಇಡಿಸುವಂಥ ಕೆಲಸ ತಕ್ಷಣವೇ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ದಯಮಾಡಿ ಸಾರ್ವಜನಿಕರು ಯಾರೂ ಕೂಡ ಭಯಭೀತರಾಗಬೇಡಿ, ಆತಂಕ ಪಡಬೇಡಿ, ಧೈರ್ಯವಾಗಿರಿ, ಸಮಾಧಾನವಾಗಿರಿ ಅನ್ನೋ ಮೂಲಕ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವ್ಯವಸ್ಥೆ ಮಾಡಿದ್ರೆ ಅತಿ ಶೀಘ್ರ ಹುಲಿ ಆಗಲಿ ಚಿರತೆ ಆಗಲಿ ಮಾಡ್ಬೋದು. ದಯಮಾಡಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಇವತ್ತೇ ಒಂದು ಬೋನ್ ಇಡೋಂಥ ವ್ಯವಸ್ಥೆ ಮಾಡಬೇಕು. ನೀವು ಹೋದವರೇ ಮಾಡಿದ್ರೆ ಈಗ ಅಲ್ಲಿ ಇನ್ನೊಂದು ಏನಂದರೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಲೈಟ್ಗಳಿಲ್ಲ. ರಾತ್ರಿ ಸಮಯದಲ್ಲಿ ಬಂದು ಕೆಲವರು ಎಲ್ಲರದ್ದು ವಾಹನ ಇರಲ್ಲ, ಕೆಲವರು ನಡ್ಕೊಂಡು ಹೋಗ್ತಾರೆ ಕೆಲಸ ಕಾರ್ಯ ಬಿಟ್ಟು, ಹೋಟ್ಲ್ ಕೆಲಸ ಮಾಡೋರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರು ದಾಳಿ ಮಾಡಿಬಿಟ್ರೆ ಇವಾಗ ಮೂಲ್ಯ ಅಲ್ವ ಸರ್, ಯಾವುದೇ ಆಗಲಿ. ಯಾಕಂದರೆ ಪ್ರಾಣಿನೂ ರಕ್ಷಣೆ ಆಗಬೇಕು, ಮನುಷ್ಯನೂ ಸುರಕ್ಷತೆ ಆಗಿರಬೇಕು ಅನ್ನೋದ್ರಲ್ಲಿ ದಯಮಾಡಿ ಇವತ್ತೇ ಬೋನ್ ಇಡಿಸ್ತೀನಿ, ಬೋನ್ ಇಡಿಸಿ ನಾಯಿ ಕಟ್ಟಿಸ್ತೀನಿ, ಮತ್ತು ಸ್ಟಾಫ್ನೆಲ್ಲ ಕಳಿಸ್ಕೊಡ್ತೀನಿ. ಇವತ್ತು ಇದು ಮಾಡಿಸ್ತೀನಿ. ಇವತ್ತು ಏನು ಗಾಬರಿ ಆಗಬೇಡ, ಎಲ್ಲ ಸ್ಟಾಫ್ ಎಲ್ಲ ಬಂದು ಕೂಮಿ ಮಾಡ್ತಾರೆ ಇವತ್ತು. ಏನು ಗಾಬರಿ ಆಗೋದು ಬೇಡ, ನಾವೆಲ್ಲ ಇದೀವಿ ನಿಮ್ಮ ಜೊತೆ. ಸರಿ ಸರ್, ಧನ್ಯವಾದ. ತುಂಬ ಧನ್ಯವಾದ. ಆಯ್ತು. ನೆನ್ನೆ ಎತ್ತರದಲ್ಲೇ ಇದ್ದೆ. ನಾನು ಮಲಗಿಲ್ಲ, ಯಾರು ನೋಡಿದ್ರೆ ಹೇಳ್ಬೋದು. ನಾನು ಮಲಗಿಲ್ಲ. ವ್ಯವಸ್ಥೆ ಮಾಡಿ खाने को गया, ठीक है। वो छान से स्पॉट छोड़ देगा।